ಹೊಸಹಳ್ಳಿ ಮೆಟ್ರೋ ನಿಲ್ದಾಣದ ಸಮೀಪದಲ್ಲೂ ಕೂಡ ಆಟೋ ಚಾಲಕರು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯ ಕಂಡುಬಂದಿದೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿದ್ದು ಮಧ್ಯಾಹ್ನ 2 ಗಂಟೆಗೆ ಬಂದು ಕ್ಯೂ ನಿಂತಿದ್ದೇವೆ ಅಂತ ಹೇಳ್ತಿದ್ದಾರೆ ಆಟೋ ಚಾಲಕರು. LPG ಸಿಲಿಂಡರ್ ಸಿಕ್ತಿಲ್ಲ ಅಂತ ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧದಿಂದಾಗಿ ಆಗ್ತಿರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಇಷ್ಟು ದಿನ ಹೋಟೆಲ್ಗೆ ಗ್ಯಾಸ್ ಸಿಗದೆ ಹೋಟೆಲ್ ಬಂದ್ ಮಾಡುವಂತಹ ಪರಿಸ್ಥಿತಿ ಬಂದೊದಗಿತ್ತು. ಈಗ ಆಟೋಗೂ ಕೂಡ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ನಡೆಸುತ್ತಿರುವಂತಹ ಪರಿಸ್ಥಿತಿ ಬಂದೊದಗಿದೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧಕ್ಕೆ ಪೂರ್ಣ ವಿರಾಮ ಬೀಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ ರಾಜ್ಯದ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನಿವತ್ತು ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಇರ್ತಕ್ಕಂತಹ LPG ಬಂಕ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ LPG ಸಿಲಿಂಡರ್ಗಾಗಿ ಆಟೋ ಚಾಲಕರು ಕೂಡ ಒಂದು ಮಧ್ಯಾಹ್ನದಿಂದಲೇ ಕಾಯುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಆದರೂ ಕೂಡ LPG ಸಿಲಿಂಡರ್ ಸಿಗ್ತಾ ಇಲ್ಲ ಎನ್ನುವಂತಹ ಒಂದು ಆಕ್ರೋಶದ ನುಡಿಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಅವ್ರನ್ನೇ ಮಾತನಾಡ್ತಾನೆ. ಏನು ಹೇಳ್ತೀರಾ ಸರ್? ನಾವು ಮಧ್ಯಾಹ್ನ 2:45 ನಿಂತ್ಕೊಂಡಿರೋದು ಮೇಡಮ್. ಇಲ್ಲಿವರೆಗೂ ನಾವು ಕಾಯ್ತಾ ಇದ್ದೀವಿ. ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಮೊದಲೇನೆ ನಮಗೆ ಓಲಾ, ಊಬರ್, ಬೈಕ್ ಟ್ಯಾಕ್ಸಿಯಿಂದ ನಾವು ಬಳಲಿ ಹೋಗ್ಬಿಟ್ಟಿದ್ದೀವಿ. ಈಗ ನೋಡಿ, ಎಕ್ಸಾಮ್ಗಳು ಬರ್ತಾ ಇದೆ, ಫೀಸ್ಗಳು ಕಟ್ಟಬೇಕು, ಮನೆ ಬಾಡಿಗೆಗಳು ಕಟ್ಟಬೇಕು, ಕಮಿಟ್ಮೆಂಟ್, ಗಾಡಿ ಲೋನ್ಗಳು ತಗೊಂಡಿರ್ತಾರೆ. ಈ ಥರ ಆದಾಗ ಏನು ಮಾಡೋದಕ್ಕಾಗುತ್ತೆ ಮೇಡಮ್? ನಾವು 4-5 ಅವರಿಂದ ಇದ್ದೀರಿ. ಗ್ಯಾಸ್ ಇಲ್ದಂಗೆ ಮನೆ ಮಕ್ಕಳಿಗೆ ಏನು ಮಾಡೋದು? ನಾವು ಗಾಡಿ ಮಾಡಿಕೊಂಡು ಗಾಡಿಗೆ ಏನು ಕಟ್ಟೋದು? ಆಟೋವ್ರು ನಾವು ಏನಮ್ಮ ಮಾಡೋದು? ಎಷ್ಟು ತೊಂದರೆ ಇದೆ. 4-5 ಅವರಿಂದ ಆ ರೋಡಿಂದ ಗಾಡಿ ಇದೆ ಮೇಡಮ್. ನೋಡಬಹುದಾಗಿದೆ, ಕಿಲೋಮೀಟರ್ ಗಂಟಲೆ ಇಲ್ಲಿ ಆಟೋಗಳು ನಿಂತಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಒಂದು ಮಧ್ಯಾಹ್ನದಿಂದ ನಾವು ಇದೇ ರೀತಿಯಾಗಿ ಕ್ಯೂ ಹಚ್ಚಿದ್ದೇವೆ. ರಾತ್ರಿ 10 ಗಂಟೆ ಆದರೂ ಕೂಡ ನಮಗೆ LPG ಸಿಲಿಂಡರ್ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಯಾವ ರೀತಿ ನಾವು ಆಟೋವನ್ನು ಓಡಿಸ್ಬೇಕು ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಸುಮಾರು 1-2 ಕಿಲೋಮೀಟರ್ವರೆಗೂ ಕೂಡ ಇಲ್ಲಿ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಇರ್ತಕ್ಕಂತಹ LPG ಒಂದು ಬಂಕ್ನಲ್ಲಿ ಇರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ರಾತ್ರಿಯೇ ನಾವು ಟೆಂಟನ್ನು ಹಾಕಿಬಿಟ್ಟು ನಾವು ಸಿಲಿಂಡರನ್ನು ಹಾಕಿಸುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಮಾಲೀಕರು ಕೂಡ ಯಾರಿಗೂ ಕೂಡ ಫುಲ್ ಟ್ಯಾಂಕನ್ನು ಹಾಕಬಾರ್ದು, ಕೇವಲ 500-600 ರೂಪಾಯಿಗೆ ಕೇವಲ ಹಾಕಿ ಕಳಿಸ್ಬೇಕು ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಈಗ ನೋಡಬಹುದಾಗಿದೆ, ಎತ್ತ ನೋಡಿದರತ್ತ ಇದೇ ರೀತಿಯಾಗಿರ್ತಕ್ಕಂಥ ಉದ್ದವಾಗಿರ್ತಕ್ಕಂತಹ ಕ್ಯೂ ನಿಲ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಒಟ್ಟಿನಲ್ಲಿ ಆಟೋ ಚಾಲಕರಿಗೆ ಈ ಒಂದು LPG ಗ್ಯಾಸ್ ಸಮಸ್ಯೆ ಅಂತೂ ಸದ್ಯಕ್ಕೆ ಬಗೆಹರಿಯುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.